ಬಿಜೆಪಿಯಲ್ಲಿ ಹುಚ್ಚರಿದ್ದಾರೆ ಎಂಬ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ವಿಚಾರ. ಹುಚ್ಚರ ಬಗ್ಗೆ ಹೇಳ್ತಾ ಹೋದ್ರೆ ದೇಶದಲ್ಲಿ ಆಸ್ಪತ್ರೆ ಸಾಕಾಗೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಎಂದು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿನ ಡಿಸಿಎಂ ವಿಷಯದ ಕುರಿತು ಮಾತನಾಡಿದರು. ಕಾಂಗ್ರೆಸ್ನ ಕೆಲ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ತಪ್ಪಲ್ಲ. ಆದರೆ ಈ ರೀತಿ ಬಹಿರಂಗ ಚರ್ಚೆ ಮತದಾರರಿಗೆ ಬೇಸರ ಮೂಡಿಸ್ತಾ ಇದೆ. ಇವರಿಗೆ ಕಿತ್ತಾಡಲು ಮತ ನೀಡಿದ್ವಾ ಅಂತ ಎದ್ದು ಕೇಳ್ತಾ ಇದ್ದಾರೆ ಜನರು ಎಂದು ಹೇಳಿದರು. ದಿನಲ್ಲಿ ಭವ್ಯ ರಾಮ ಮಂದಿರವನ್ನು ಉದ್ಘಾಟನೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ದೇಶದ ಎಲ್ಲ ದೇವಸ್ಥಾನಗಳು ಕೂಡ ಸ್ವಚ್ಛತೆ ಆಗಬೇಕು ಅನ್ನೋಂಥವ್ರೇನು ಒಂದು ಆದೇಶ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಶಿವಮೊಗ್ಗ ನಗರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲ ದೈವ ಭಕ್ತರನ್ನ ಜೊತೆ ಸೇರಿಸ್ಕೊಂಡು ನಾಗರಿಕರ ಜೊತೆ ಸೇರಿಸ್ಕೊಂಡು ಈ ಒಂದು ನ್ಯೂ ತೀರ್ಥಹಳ್ಳಿ ರಸ್ತೆಯಲ್ಲಿರೋಂಥ ಚೌಡೇಶ್ವರಿ ದೇವಸ್ಥಾನದ ಒಳಗಡೆ ಹೊರಗಡೆ ಎಲ್ಲವನ್ನು ಕೂಡ ನಾವಿವತ್ತು ಸ್ವಚ್ಛತಾ ಆಂದೋಲನದ ಪ್ರಕಾರ ಸ್ವಚ್ಛತೆ ಮಾಡಿದ್ದೀವಿ. ನಮಗದೊಂದು ಸಮಾಧಾನ. ಈ ಶಿವಮೊಗ್ಗದಲ್ಲಿ ಈ ರೀತಿ ಚೌಡೇಶ್ವರಿ ದೇವಸ್ಥಾನವನ್ನು ಕಟ್ಟಿರೋಂಥ ಶ್ರೀಯುತ ಲಕ್ಷ್ಮಣ್ಣವರು ಅದನ್ನು ಆ ಜಾಗವನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದರು. ಅದರ ಅಭಿವೃದ್ಧಿಗೂ ಪೂರ್ಣ ಸಹಕಾರ ಮಾಡಿದ್ದಾರೆ. ಊರು ಜನದ ಎಲ್ಲ ಸಹಕಾರ ತಗೊಂಡು ಅದನ್ನು ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ. ಅದು ಸ್ವಚ್ಛತೆ ಇವತ್ತು ಮಾಡೋಂಥ ಅವಕಾಶ ನಮಗೆ ಸಿಕ್ಕಿದ್ದು ನಿಜಕ್ಕೂ ತುಂಬ ಸಂತೋಷ. ಸರ್, ನಿನ್ನೆ ಮಧು ಬಂಗಾರಪ್ಪ ಅವರು ಮಾತು ಹೇಳಿದ್ದಾರೆ ಸರ್, ಬಿಜೆಪಿಲಿ ತುಂಬ ಜನ ಹುಚ್ಚರಿದ್ದಾರೆ, ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ. ನೋಡಿ, ನಾನು ಹೇಳ್ತೀನಲ್ಲ, ಈ ರೀತಿ ಹುಚ್ಚರ ಬಗ್ಗೆ ಹೇಳ್ತಾ ಹೋದರೆ ಅದು ಹುಚ್ಚಾಸ್ಪತ್ರೆ ಸಾಕಾಗಲ್ಲ. ನಮ್ಮ ದೇಶದಲ್ಲಿರೋಂಥ ಹುಚ್ಚಾಸ್ಪತ್ರೆಗಳು ರಾಜಕಾರಣಿಗಳಿಗೆ ಸಾಕಾಗಲಿಕ್ಕಿಲ್ಲ, ಅಷ್ಟು ಹುಚ್ಚರಿದ್ದಾರೆ. ಆದರೆ ನಾನು ಒಂದು ಮಾತು ಮಾತ್ರ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ. ನಾನು ಇಲ್ಲಿ ರಾಜಕಾರಣ ಮತ್ತು ಬೆರೆಸೋದಕ್ಕೆ ಇಷ್ಟಪಡೋದಿಲ್ಲ. ನೀವು ದೈವ ಭಕ್ತರು ಹೌದು. ಯಾರ್ದೋ ಒತ್ತಡಗಳಿಗೆ ಮಣಿದು ಒಂದು ಸರಿ ನಾನು ಯಾವುದೇ ಕಾರಣಕ್ಕೂ ರಾಮ ಮಂದಿರಕ್ಕೆ ಬರಲ್ಲ ಅಂತ ಹೇಳಿದಿರಿ. ಅದಾದ ನಂತರ 22 ನಂತರ ನಾನು ರಾಮ ಮಂದಿರಕ್ಕೆ ಬರ್ತೀನಿ, ನಾನು ರಾಮ ಭಕ್ತ ಅಂತ ಹೇಳಿದಿರಿ. ಮತ್ತು ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಿರಿ. ಇದಷ್ಟು ಬಿಟ್ಬಿಡಿ. ನಿಮ್ಮ ಮನಸ್ಸಿನಲ್ಲಿ ರಾಮ ಇದ್ದಾನೆ, ದೇವರು ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ. ನನಗೆ ಗೊತ್ತು, ಖಾಸಗಿಯಾಗಿ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ತಿರದಿಂದ ನಾನು ನೋಡಿದ್ದೀನಿ. ದೈವ ಭಕ್ತಿ ಇದೆ ಅವರಿಗೆ. ಹಾಗಾಗಿ ಯಾವತ್ತು ಹೋಗ್ತಿರೋ ಯಾವತ್ತು ಬಿಡ್ತಿರೋ ಪ್ರಶ್ನೆ ಬೇರೆ. ನನಗೆ ಖಂಡಿತ ರಾಮನ ಬಗ್ಗೆ ಗೌರವ ಇದೆ. ನಾನು ಯಾವತ್ತಾದರೂ ಕೂಡ ಬಿಡುವಾದಾಗ ನಾನು ರಾಮ ಮಂದಿರಕ್ಕೆ ಹೋಗೇ ಹೋಗ್ತೀನಿ, ಇದು ಅಂತಿಮವಾದ ನನ್ನ ಮಾತು ಅಂತವ್ರು ಹೇಳಿದರೆ ಅವ್ರಿಗೂ ಒಳ್ಳೆಯದಾಗುತ್ತೆ, ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ, ದೇಶಕ್ಕೂ ಒಳ್ಳೆಯದಾಗುತ್ತೆ. ಈ ದಿಕ್ಕಿನಲ್ಲಿ ಅವ್ರು ಹೇಳೋದು ಸೂಕ್ತ ಅಂತ ನನ್ನ ಭಾವನೆ. ನಾನು ಖಂಡಿತ ಇದರಲ್ಲಿ ರಾಜಕಾರಣ ಬೆರೆಸೋದಕ್ಕೆ ಇಷ್ಟಪಡಲ್ಲ. ಅವ್ರು ಹಿಂದೆ ಏನೇನು ಹೇಳಿದ್ದಾರೆ, ಮೋದಿ ಬಗ್ಗೆ ಏನು ಹೇಳಿದ್ದಾರೆ, ಅನಂತಕುಮಾರ್ ಅವರು ಸಿದ್ದರಾಮಯ್ಯನ ಬಗ್ಗೆ ಹೇಳಿದ್ದಾರೆ. ಇದು ಒಬ್ರಿಗೊಬ್ಬರು ಹೇಳ್ತಾ ಹೋದರೆ ಒಂದು ಹುಚ್ಚರ ಜಾತ್ರೆ ಆಗುತ್ತೆ. ಈ ಜಾತ್ರೆ ನಾನು ಬೆಂಬಲ ಕೊಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇದು ರಾಮ ಮಂದಿರ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಜನ, ಸುಮಾರು 50 ರಾಷ್ಟ್ರಗಳು ಆ ಜನವರಿ 22ನೇ ತಾರೀಕು ಅಯೋಧ್ಯೆಗೆ ಬರ್ತದೆ ಅಂತ ಪತ್ರಿಕೆಗಳಲ್ಲಿ ಇವತ್ತು ಓದಿದೆ ನಾನು. ತುಂಬ ಸಂತೋಷ ಆಯಿತು. ಅದರಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳು ಇದ್ದಾವೆ, ಮುಸಲ್ಮಾನ್ ರಾಷ್ಟ್ರಗಳು ಇದ್ದಾವೆ. ಎಲ್ಲ ರಾಷ್ಟ್ರಗಳು ಬರ್ತಾ ಇರೋ ಸಂದರ್ಭದಲ್ಲಿ ಭಾರತ ನಾವು ರಾಮನ ಹೆಸರಿನಲ್ಲಿ ಒಂದಾಗೋಣ, ಇದು ನನ್ನ ಅಪೇಕ್ಷೆ. ಅವ್ರು ಕಾಂಗ್ರೆಸ್ನಲ್ಲೇ ಇರಲಿ, ನಾವು ಬಿ ಜೆ ಪಿಲಿರಲಿ, ಯಾರ್ಯಾರು ಯಾವ ಪಾರ್ಟಿಲಿ ಬೇಕೋ ಅದರಲ್ಲಿ ಇರಲಿ. ಆದರೆ ರಾಮ ಯಾವ ಪಕ್ಷಕ್ಕೂ ಸೇರಿದವನಲ್ಲ. ರಾಮ ತನ್ನ ರಾಮರಾಜ್ಯವನ್ನು ಮಾಡಿ ಇಡೀ ಸಮುದಾಯನ ಒಂದುಗೂಡಿದಂಥ ಒಬ್ಬ ಮಹಾ ಚೈತನ್ಯ, ಮರ್ಯಾದಾ ಪುರುಷೋತ್ತಮ. ಅದಕ್ಕೋಸ್ಕರ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡ್ತೀನಿ, ಬರೀ ಸಿದ್ದರಾಮಯ್ಯನವರು ಒಬ್ಬರಿಗೆ ಅಲ್ಲ, ಎಲ್ರಿಗೂ ಪ್ರಾರ್ಥನೆ ಮಾಡ್ತೀನಿ. ಟೀಕೆಯನ್ನು ಮಾಡೋಂಥ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆಗಳು ಇಳಿಬಾರ್ದು. ಹಾಗಿದ್ದಾಗೋಯ್ತು. ಏಕೆಂದರೆ ರಾಜಕಾರಣಿ ಅಂತ ಇದ್ದಂಗೆ ಅಭಿವೃದ್ಧಿ ಬಗ್ಗೆ ಟೀಕೆಗಳು ಮಾಡಬೇಕು. ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ, ನೀವು ಇಷ್ಟು ಮಾಡಿದಿರಿ, ನಾವು ಅಷ್ಟು ಮಾಡಿದ್ದೀವಿ.